ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯೇನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 327ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಮುದಲಕಲ್ ಶೇಷದಾಸರ ಆರಾಧನೆ ವೈಭವದಿಂದ ಎಲ್ಲ ಕಡೆ ನಡೆಯಿತು. ಜೊತೆಗೆ ಶ್ರೀನಿವಾಸ ಕಲ್ಯಾಣ, ಶ್ಯಾಮಸುಂದರ ದಾಸರ ಆರಾಧನೆ, ಜೊತೆಗೆ ನರಸಿಂಹ ಜಯಂತಿ, ವೇದವ್ಯಾಸರ ಜಯಂತಿ ಬಹಳ ವೈಭವದಿಂದ ಎಲ್ಲ ಕಡೆ ನಡೆದಿದೆ. ಇವತ್ತಿನ ವಿಶೇಷ ಕಥಾನಾಯಕರು ಅಂತ ಹೇಳಿದರೆ, ಅಂದರೆ ಚೈತ್ರ ವೈಶಾಖ ಶುದ್ಧ ಅಷ್ಟಮಿ ಅಂತ ನಾವೇನು ಕರಿತೀವಿ, ಅದು ಮುದಲಕಲ್ ಶೇಷದಾಸರು ದೇಹ ಬಿಟ್ಟಿರ್ತಕ್ಕಂತಹ ಒಂದು ದಿನ. ಅದು ಮೊದಲ ಕಲ್ಲಿನಲ್ಲಿ, ಅಂದರೆ ಅವರ ಹೆಸರು ಮೊದಲಿಗೆ ಶೇಷಪ್ಪ ಅಂತ ಹೆಸರು, ಅವರ ತಂದೆ ಹೆಸರು ತಿಮ್ಮಪ್ಪ ಕುಲಕರ್ಣಿ ಅಂತ ಹೇಳಿ. ಸಾಧಾರಣ 1817ರಿಂದ 1885 ಒಂದು ಅವಧಿಯಲ್ಲಿ, ಅವರ ಒಂದು ಜೀವಿತಾವಧಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿದರು. ಅವರು ರಾಜನ ಆಸ್ಥಾನದಲ್ಲಿ ಕರ್ಣಿಕರಾಗಿದ್ದರೂ ಕೂಡ ಒಂದು ಸ್ವಲ್ಪ ಹೆಚ್ಚಾಗಿ ಲೆಕ್ಕದಲ್ಲಿ ವ್ಯತ್ಯಾಸ ಬಂದಾಗ ಆ ಕರ್ಣಿಕ ವೃತ್ತಿಗೆ ಒಂದು ನಿವೃತ್ತಿಯನ್ನು ತಗೊಂಡು ದೀಕ್ಷೆ ಪಡೆದರು. ದಾಸ ದೀಕ್ಷೆ ಅಂತ ಹೇಳಿದಾಗ ಅವರಿಗೆ ಜೀವನೇ ಬೇಸರ ಆಗಿಬಿಟ್ಟಿತ್ತು. ಎಲ್ಲಿವರೆಗೆ ಬೇಸರ ಆಗಿತ್ತು ಅಂತ ಹೇಳಿದ್ರೆ, ಸಾಕು ನನ್ನ ಜೀವನ ಸಾಕಬೇಕಂದ್ರೆ ಇಷ್ಟು ನಾನು ಅವಮರ್ಯಾದಾಯಿತು ಗದ್ವಾಲ ರಾಜನ ಹತ್ತಿರ ಅಂತ ಹೇಳಿದಾಗ ಅವರು ತಮ್ಮ ಒಂದು ಹುತ್ತದಲ್ಲಿ ಹೋಗಿ ತಮ್ಮ ಕೈ ಇಟ್ಟರಂತೆ. ಅಂದರೆ ಅಟ್ಲೀಸ್ಟ್ ಹಾವು ಕಡ್ದಾದರೂ ನನ್ನ ಹೋಗಲಿ ಅಂತ ಹೇಳಿ. ಆದರೆ ಹುತ್ತದಲ್ಲಿ ಬೆಳೆದನಕ್ಕೆ ಇಟ್ಟರು ಒಂದು ಹಾವು ಬಂದು ಅವ್ರ ಕತ್ತಿಲ್ಲದಂತೆ. ಯಾಕಂದರೆ ಅವರಿಂದ ಮುಂದೆ ದೊಡ್ಡ ಸಾಧನೆ ಆಗಬೇಕಾಯಿತು. ದರೂರ್ ಗ್ರಾಮದಲ್ಲಿ ಅವರು ಜನಿಸಿದರೂ ಕೂಡ ಚಿಂತರವೇಲಿಯಲ್ಲಿ ಹನುಮಂತ ದೇವರ ಸೇವೆ, ಬಹಳ ಪ್ರಾಣದೇವರ ಸೇವೆ ನಿರಂತರವಾಗಿ ಮಾಡಿದರು. ಇವತ್ತಿಗೂ ಆ ಗದ್ವಾಲ್ ಹತ್ತಿರ ಇರತಕ್ಕಂಥ ಚಿಂತರವೇಲಿಯಲ್ಲಿ ಯಾರಾದರೂ ಸೇವೆ ಮಾಡಿದರೆ ಶೀಘ್ರ ಫಲ ದೊರೆತಕ್ಕಂತಹ ಒಂದು ಪ್ರಾಣದೇವರ ಸನ್ನಿಧಾನ, ದರೂರಿನಲ್ಲಿ ಕೂಡ ಪ್ರಾಣದೇವರ ಸನ್ನಿಧಾನ ಕೂಡ ಇದೆ. ಅಲ್ಲಿ ತಮ್ಮ ಮನೆಯಲ್ಲಿ ಪಾರ್ಥ ಸಾರಥಿ ಒಂದು ಚಿಂತನೆ ಮಾಡಿ ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಸ್ವಪ್ನದಲ್ಲಿ ಸಾಕ್ಷಾತ್ ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು ಅವರಿಗೆ ಗುರು ವಿಜಯ ವಿಠಲ ಅಂತಕ್ಕಂಥ ಅಂಕಿತ ಕೊಟ್ಟು ಮುಂದೆ ಸಾಧನ ಮಾಡಿ ಅಂತ ಹೇಳಿದರಂತೆ. ಯಾಕಂದರೆ ಗುರು ವಿಜಯ ವಿಠಲ ಅಂದರೆ ಮೊದಲು ಶೇಷದಾಸರು ಅಂದರೆ ಅಂಶ ಬೇರೆ ವಂಶ ಬೇರೆ. ಅವರ ಅಂಶ ಯಾವುದು ಅಂತ ಹೇಳಿದರೆ, ನಾವು ಹಿಂದಿನ ಯುಗಾಂತರ ಹೋದಾಗ ಮನ್ವಂತರದಲ್ಲಿ ಇಂದ್ರನಾಗಿದ್ದರು, ಕೃತಯುಗದಲ್ಲಿ ವೀಕ್ಷಕ ಅಂಥೇಳಿ ಒಬ್ಬ ಬ್ರಾಹ್ಮಣನಾಗಿದ್ದರು. ಜೊತೆಗೆ ನಂತರ ತ್ರೇತಾಯುಗದಲ್ಲಿ ವಾಲಿಯಾಗಿ ಜನಿಸಿದರು. ಅದೇ ಇದರಲ್ಲಿ ಲವ ಕುಶ ಅಂತ ನಾವೇನು ಕರಿತೀವಿ, ಕುಶನಾಗಿ ಕೂಡ ಜನಿಸಿದರು. ನಂತರ ದ್ವಾಪರ ಯುಗದಲ್ಲಿ ಅರ್ಜುನನಾಗಿ ಕೂಡ ಅಂಶದಿಂದ ಜನಿಸಿದರು. ಕಲಿಯುಗದಲ್ಲಿ ಆಚಾರ್ಯರ ಮಧ್ವರ ಗ್ರಂಥಗಳನ್ನು ಹೊರತಕ್ಕಂಥ ಎತ್ತಾಗಿ ಜನಿಸಿದರು. ನಂತರ ಅದೇ ಕಲಿಯುಗದಲ್ಲಿ ಜಯತೀರ್ಥರಾಗಿ ಆ ಆಚಾರ್ಯರು ಬರೆದಂಥ ಸರ್ವ ಮೂಲ ಗ್ರಂಥಗಳಿಗೆ ವ್ಯಾಖ್ಯಾನ ಟೀಕೆ ಬರೆತಕ್ಕಂಥ ಕಾರ್ಯವನ್ನು ಜಯತೀರ್ಥರಾಗಿ ಮಾಡಿದರು. ನಂತರ ಹರಿದಾಸರಾಗಿ ಕೊನೆಗೆ ಮುದಲಕಲ್ ಶೇಷದಾಸರಾಗಿ ದರೂರಲ್ಲಿ ಜನಿಸಿದರು. ಅವರ ಒಂದು ಪರಂಪರೆಯ ಅಂಶ ನೋಡಿದಾಗ ನಿಜವಾಗಲೂ ಕಣ್ಣು ಮುಚ್ಚಿರು ಸಾಕು, ಪಾರ್ಥ ಸಾರಥಿ ಕಣ್ಣು ಮುಂದೆ ಕುಣಿಬೇಕಂತೆ. ನಮ್ಮ ಕಲ್ಲೂರಲ್ಲಿ ಆಗಿದಂಥ ಘಟನೆ ಎಷ್ಟು ವಿಶೇಷ ಅಂತ ಹೇಳಿದರೆ, ಕಲ್ಲೂರಲ್ಲಿ ಸಾಧಾರಣ 3-4 ಕುಲಕರ್ಣಿ ಮನೆತನಗಳು ಇದ್ದವು ಆಗಿನ ಕಾಲದಲ್ಲಿ. ಯಾಕಂತಂದರೆ 7 ಊರು ಕೂಡಿ ಒಂದು ಕಲ್ಲೂರಾಗಿತ್ತು, ಕಲಿತ ಊರು ಕಲ್ಲೂರಾಗಿತ್ತು. ಹೀಗಾಗಿ ಎಲ್ಲ ಗ್ರಾಮದ ಕುಲಕರ್ಣಿಯವರು ಕಲ್ಲೂರಲ್ಲೇ ಮನೆ ಮಾಡಿಕೊಂಡಿದ್ದರು. ಅವರು ಶಿಷ್ಯ ಕೃಷ್ಣಪ್ಪ ಮುತ್ತು ಅಂತ ಹೇಳಿ, ಅಂದರೆ ಇವತ್ತಿನ ಕುಲಕರ್ಣಿ ಮನೆತನ ಏನಿದೆ, ಒಂದು ಇವತ್ತಿಗೆ ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಒಂದು ಕುಲಕರ್ಣಿ ಮನೆ ಅನ್ನಂತ ಹೇಳೋಕ್ಕೆ ಆ ಮನೆ ಕೂಡ ಕಂಪ್ಲೀಟ್ ಬಿದ್ದು ಹೋಗಿದೆ. ಯಾಕಂದರೆ ಮುದಲಕಲ್ ಶೇಷದಾಸರ ಅವರ ಆಸ್ತಿಗಳಿರ್ತಕ್ಕಂಥ ಮನೆ ಇವತ್ತು ಸ್ಮಶಾನ ಸದೃಶವಾಗಿದೆ. ನಿಜವಾಗಲೂ ನೋಡಿದರೆ ಬಹಳ ದುಃಖ ಆಗ್ತಾ ಇದೆ. ಅಂತಹ ಮನೆ ಇವತ್ತು, ಏಕೆಂದರೆ ವೈಭವದಿಂದ ದಾಸರ ಆರಾಧನೆ ಮಾಡಿ ಬಂದಿರತಕ್ಕಂಥ ಬೃಹತ್ ಮನೆ ನಮ್ಮ ಕಲ್ಲೂರಲ್ಲೇ ಬ್ರಾಹ್ಮಣರ ದೊಡ್ಡ ಮನೆ ಯಾವುದಂತ ಹೇಳಿದರೆ ಆ ಕುಲಕರ್ಣಿ ಶ್ರೀನಿವಾಸರಾವ್, ಅವರ ಮಗ ಶೇಷರಾವ್ ಅಂತ ಹೇಳಿ. ಅವರ ಪರಂಪರೆಯಲ್ಲಿ ಅವರ ಶ್ರೀನಿವಾಸರಾವ್ ತಂದೆ ಕೃಷ್ಣಪ್ಪ ಮುತ್ತೆ ಅಂತ ಹೇಳಿ ನಮ್ಮ ಮುದಲಕಲ್ ಶೇಷದಾಸರ ಬಹಳ ನೆಚ್ಚಿನ ಶಿಷ್ಯ ಅಂತ ಹೇಳಿದ್ರೆ, ಅವರು ಮೊದಲು ಕಲ್ಲೂರಿಗೆ ಬಂದಾಗ ಅವರ ಶಿಷ್ಯನ ಮನೆಯಲ್ಲಿ ಹೇಳ್ಕೊಳ್ತಿದ್ರು. ಅವರು ಕೂಡ ಕುಲಕರ್ಣಿ ಮನೆತನ.
ಆದರೆ ಪಕ್ಕದಲ್ಲಿರ್ತಕ್ಕಂತಹ ಕುಲಕರ್ಣಿಯವರಿಗೆ ಸ್ವಲ್ಪ ಇದಾಯಿತು, ನಮ್ಮ ಮನೆಗೆ ಯಾಕೆ ಬರೋದಿಲ್ಲ, ನಾನು ಕೂಡ ಕುಲಕರ್ಣಿನೇ, ನಾನು ಕೂಡ ಯಾರಾದರೂ ದಾಸರು ಬ್ರಾಹ್ಮಣರು ಜ್ಞಾನಿಗಳು ಬಂದರೆ ನಮ್ಮ ಮನೆಗೆ ಕೂಡ ಬರಬೇಕು ಅಂತ ಹೇಳಿದಾಗ ಪ್ರತಿ ಸರ್ತಿ ಅವ್ರನ್ನ ಕೇಳಬೇಕು, ಇಲ್ಲ ಮುಂದೆ ಬರ್ತೀನಿ ಅನ್ನಬೇಕು, ಅದನ್ನು ಹೆಂಗನ ಮಾಡಿ ಅದನ್ನು ಬಿಡಿಸಿಕೊಳ್ಬೇಕು ಶೇಷದಾಸರು. ಆದರೆ ಒಂದು ಹಠ ಹಿಡಿದು ಕೇವಲ ಬಸ್ ನಿಲ್ದಾಣಕ್ಕೆ ಬರ್ತಕ್ಕಂಥ ನಿಲ್ದಾಣದಲ್ಲಿ ಬಂದು ಕೂತು ಅವ್ರನ್ನ ಕರ್ಕೊಂಡು ಬಂದು ಅವರ ಚೀಲಗಳನ್ನು ತೊಗೊಂಡು ಬಂದು ಸೀದಾ ತಮ್ಮನೆಯಲ್ಲಿ ಇಟ್ಟಾಗ ಅವಾಗ ಶೇಷದಾಸರಿಗೆ ಅನಿಸಂತೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಎಟ್ಲೀಸ್ಟ್ ನಾವು ಏನು ಇದೆ ಕರ್ಮವನ್ನು ಅನುಭವಿಸಲೇಬೇಕಂತ ಹೇಳಿ ಅವರ ಮನೆಯಲ್ಲಿ ತಮ್ಮ ಸಂಸ್ಥಾನ ಪೂಜೆ ಮಾಡಿದರು, ಅವರ ಮನೆಯಲ್ಲಿ ತೀರ್ಥ ಪ್ರಸಾದ ಮಾಡಿದರು. ತೀರ್ಥ ಪ್ರಸಾದ ಮಾಡಿದ ಮೇಲೆ ಕಣ್ಣು ಮುಚ್ತಾರೆ, ಪಾರ್ಥಸಾರಥಿ ಕಾಣಿಸ್ತಾ ಇಲ್ಲ. ಬಹಳ ದುಃಖ ಆಯ್ತು ಅವರಿಗೆ, ಎಂಥ ನಮ್ಮ ಸಾಧನೆಯ ಶರೀರ ಭಗವಂತ ಕೊಟ್ಟಿದ್ದ, ಪಾರ್ಥಸಾರಥಿ ಕಾಣಿಸಿದ್ದ, ಇವರ ಮನೆ ಅನ್ನ ಉಂಡ ಮೇಲೆ ನನಗೆ ಕಾಣಿಸ್ತಿಲ್ಲ ಅಂತೇಳಿ ಭಾಳ ಒದ್ದಾಡಿದರು. ಕಡಿಕೆ ಕಲ್ಲೂರಿಗೆ ಬಂದು ಅಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ, ಅತ್ಯಂತ ಮಣ್ಣಿನ ಗುಡಿ ನಮ್ಮದು, ಅದು ನಮ್ಮದು ದೇವರ ಮನೆ. ಅಲ್ಲಿ ನಮ್ಮ ಮುತ್ತಜ್ಜ ಶೇಷಾಚಾರ್ಯರು ಪೂಜೆ ಮಾಡ್ತಿದ್ದರು. ಎಷ್ಟು ಶೇಷಾಚಾರ್ಯರಿಗೆ ಶೇಷದಾಸರಿಗೆ ಒಂದು ಲಿಂಕ್ ಅಂತ ಹೇಳಿದ್ರೆ, ಅವರು ಬಹಿರ್ದೇಶಕ್ಕೆ ಹೋಗಿ ಬಂದು ಕಾಲು ತಗೊಂಡು ಕಲ್ಲೂರು ಮಹಾಲಕ್ಷ್ಮಿಗೆ ಇನ್ನೂ ಸ್ನಾನ ಆಗಿರೋ ಮುಂಚೆನೇ ಬಂದು ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಶೇಷಾಚಾರ್ಯರ ಮುತ್ತಜ್ಜ ಕಲ್ಲೂರಲ್ಲಿ ಅಲ್ಲಿ ಮಹಾಲಕ್ಷ್ಮಿ ಪೂಜೆ ನಡೀತಿರಬೇಕು, ಸೀದಾ ಹೊರಗಡೆ ಬಂದು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ಸ್ನಾನಗೀನ ಏನು ಮಾಡದೆ ಮಹಾಲಕ್ಷ್ಮಿಯ ಪೂಜೆ ಮಾಡಿದರಂತೆ. ಯಾಕಂತ ಹೇಳಿದ್ರೆ ಶೇಷದಾಸರ ಬಗ್ಗೆ ಶೇಷಾಚಾರ್ಯರಿಗೆ ಅವರ ಬಗ್ಗೆ ಗೊತ್ತಿತ್ತು. ಹೀಗಾಗಿ ಅಂಥ ಒಂದು ನಡೆದಾಗ ಬಂದು ಮಹಾಲಕ್ಷ್ಮಿಯಲ್ಲಿ ಬೇಡಿಕೊಂಡಂತೆ, ತಾಯಿ ನಾವು ಕಣ್ಣು ಮುಚ್ಚಿದ್ರೆ ಸಾಕು, ನನಗೆ ಪಾರ್ಥಸಾರಥಿ ಅಂತ ಹೇಳಿದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಕುಣಿಬೇಕು. ಯಾಕಂತ ಹೇಳಿದರೆ ಅವರಿಗೆ ಹಿಂದಿನ ಜನ್ಮದಲ್ಲಿ ಅರ್ಜುನ ಆಗಿದ್ದಾಗ ಕೃಷ್ಣ ಸಾರಥಿಯಾಗಿದ್ದ, ಹೀಗಾಗಿ ಪಾರ್ಥಸಾರಥಿ ಅಂತ ಹೇಳಿ ಅವರು ಮಾಡಿದರು. ಅಂದಾಗ ಆ ತಾಯಿಯ ಮುಂದೆ ಒಂದು ಸುಳಾದಿಯನ್ನು ಕೂಡ ರಚನೆ ಮಾಡಿದರು. ಹಿಂದೂ ಮುಖಿಯೇ ನಿನ್ನ ಸಂದು ಅಂತ ಹೇಳಿ ಮಾಡಿದಾಗ ನಿಜವಾಗಲೂ ಆ ಹಾಡು ಆ ಸುಳಾದಿ ಮುಗಿಯೋಷ್ಟೊತ್ತಿಗೆ ಮತ್ತೆ ಕಣ್ಮುಸ್ತಾರೆ, ಮತ್ತೆ ಪಾರ್ಥಸಾರಥಿ ಕುಣ್ಲಿಕ್ಕೆ ಬಿಟ್ಟನಂತೆ. ಎಲ್ಲರೂ ಕೇಳಿದ್ರಂತೆ ಏನಾಗಿತ್ತು ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಇಲ್ಲ ನನಗೇನು ಆ ಕುಲಕರ್ಣಿ ಮನೆಗೆ ಕರ್ಕೊಂಡು ಹೋಗಿದ್ದ ಅವರ ಒಂದು ಪೂರ್ವ ನೋಡಿದ ಇತಿಹಾಸ ನೋಡಿದಾಗ ಆ ದುರ್ಯೋಧನ ಅಂಶದಿಂದ ಬಂದಿರತಕ್ಕಂಥ ಆ ಮನೆ, ಆ ದುರ್ಯೋಧನ ಮನೆ ಅಂಶದಿಂದ ಇರತಕ್ಕಂಥ ಜನರ ಮನೆಯಲ್ಲಿ ಅನ್ನ ಉಂಡ್ರೆ ಸಾಕು, ನನಗೆ ಕೃಷ್ಣ ಕಾಣಿಸೋದಿಲ್ಲ ಅಂತ ಹೇಳಿದಾಗ ನಿಜವಾಗಲೂ ಇವತ್ತಿಗೂ ಹಿರಿಯರು ದೊಡ್ಡವರು ಜ್ಞಾನಿಗಳು ಯಾರ ಮನೆಯಲ್ಲಿ ಊಟ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅನ್ನದ ಋಣ ಇರ್ಬೋದು, ಅಲ್ಲಿ ಅನ್ನದ ಮಹಿಮೆ ಇರ್ಬೋದು, ಅವರ ಪೂರ್ವಜರ ಒಂದು ಇತಿಹಾಸ ಇರ್ಬೋದು. ಹೀಗಾಗಿ ಸ್ವತಃ ಅಡುಗೆನ ಮಾಡ್ಕೊತಿದ್ರು, ಶಿಷ್ಯರ ಕಡೆಯಿಂದ ಮಾಡಿಸಿ ಊಟ ಮಾಡತಕ್ಕಂಥ ಪದ್ಧತಿಗೂ ಇವತ್ತಿಗೂ ಇದೆ ಅಂತ ಹೇಳೋಕ್ಕೆ ಇವತ್ತು ನಮ್ಮ ಮೊದಲಕಲ್ಲು ಶೇಷದಾಸರೇ ನಿಜವಾದ ಉದಾಹರಣೆ. ಆ ಶೇಷದಾಸರ ಸ್ಮರಣೆ ನಾವು ಮಾಡಿದಾಗ ಎಷ್ಟು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಅಜ್ಜ ಅಂದರೆ ಶ್ರೀಕರ ವಿಠ್ಠಲ್ ಅಂತ ನಾವೇನು ಕರಿತೀವಿ, ಅಂದರೆ ಜಗನ್ನಾಥಾಚಾರ್ಯರು ಅಂದರೆ ಶೇಷಾಚಾರ್ಯರ ಕೊನೆಯ ಮಗ, ಅವರಿಗೆ ಹುಟ್ಟಿದಾಗ ಏನು 6 ತಿಂಗಳಾದರೆ ಕೂಸು ನೆಲಬಿಟ್ಟು ಹೇಳಿಲ್ಲಂತ. ಇನ್ನೇನು ಕೂಸು ಮೃತಾಯಿತು ಅಂತ ಹೇಳಿ ಚಾಪೆಯಲ್ಲಿ ಸುತ್ತಿ ಇಟ್ಟಾಗ ಮೊದಲಕಲ್ಲು ಶೇಷದಾಸರು ಆ ಮನೆಗೆ ಬಂದಾಗ ಏನು ಸುತ್ತಿಟ್ಟಿದ್ರಿ ಚಾಪೆಯಲ್ಲಿ ಅಂತ ಹೇಳಿದಾಗ ಏನಿಲ್ಲ ಅಂದ್ರಂತೆ. ಅಷ್ಟು ಅವರು ಎಲ್ಲ ಏನು ತಿಳ್ಕೊಂಡಿದ್ರು, ಈ ಮಗು ಹೋಗಿಬಿಟ್ಟದ ಅಂತ ಹೇಳಿದ್ರಂತೆ. ಇಲ್ಲ ತೆಗೆರೆ ಅಂತ ಹೇಳಿದಾಗ ಅದಕ್ಕೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು ಶೇಷದಾಸರು. ಮಾಡಿದಾಗ ಆ ಕೂಸು ನಗುತ್ತಾ ಇತ್ತು. ಮುಂದೆ ಅದೇ ಶ್ರೀಕರ ವಿಠ್ಠಲ ಅಂತ ಹೇಳಿ ಸಾಧಾರಣ 70ರಿಂದ 75 ಹಾಡುಗಳನ್ನು ಮಾಡಿ ಸಮಾಜಕ್ಕೆ ವಿಶೇಷ ದಾಸ ಸಾಹಿತ್ಯ ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೀಕರ ವಿಠ್ಠಲರ ಒಂದು ಅಪಮೃತ್ಯವನ್ನು ಪರಿಹಾರ ಮಾಡಿದ ಕೀರ್ತಿ ಶೇಷದಾಸರಿಗೆ ಸಲ್ತಾ ಇದೆ. ಅಂಥ ಶೇಷದಾಸರ ಸ್ಮರಣೆಯನ್ನು ನೀವು ಮಾಡೋಣ. ಯಾಕಂತ ಹೇಳಿದ್ರೆ ಅವ್ರಿಗೆ 2 ಹೆಂಡಂದರು. ಅವರ 2ನೇ ಹೆಂಡತಿ ಲಗ್ನ ಆದಾಗ ಅವರಿಗೆ 60 ವಯಸ್ಸು, ಸಾಧಾರಣ 72ರಿಂದ 73 ವರ್ಷ ಅವರ ಜೀವಿತ ಅವಧಿಯಲ್ಲಿ 60 ವರ್ಷಕ್ಕೆ ಮದುವೆ ಆದರಂತೆ. ಎಲ್ಲರೂ ಅಂದ್ರಂತೆ, ಏನಿದು 60 ವರ್ಷಕ್ಕೆ ಲಗ್ನ ಆದರು ಅಂತ ಅಂದಾಗ ಎಲ್ಲರೂ ಏನು ಮನಸ್ಸಲ್ಲಿ ಅನ್ಕತಿದ್ರು, ಆ ಮಣ್ಣಿ ಮೇಲೆ ಕೂತು ಹೊತ್ತಿನಾಗ ಕೇವಲ 28 ವರ್ಷದ ಯುವಕನಾಗಿ ಕಂಡ್ರಂತೆ. ಆ ಒಂದು ಲಗ್ನಕ್ಕೆ ನಮ್ಮ ಶೇಷಾಚಾರ್ಯರು ಕೂಡ ಹೋಗಿದ್ದರು. ಆ ಶೇಷಾಚಾರ್ಯರು ಅವರು ಕೊಟ್ಟಿರ್ತಕ್ಕಂಥ ನಾವೇನು ರಿಟರ್ನ್ ಗಿಫ್ಟ್ ಅಂತ ನಾವೇನು ಕರಿತೀವಿ, ಆಗಿನ ಸೀರೆ ಧೋತ್ರ ನಮ್ಮ ಶೇಷಾಚಾರ್ಯ ಕೊಟ್ಟರಂತೆ ಮೊದಲು ಶೇಷದಾಸರು. ಅದನ್ನು ಕೊಟ್ಟು ಆ ಧೋತ್ರನ್ನು ನಮ್ಮ ಶ್ರೀಕರ ವಿಠ್ಠಲರಿಗೆ ಕೊಳ್ಳಿಗೆ ಹಾಕಿ ಕುಣಿಸಿಬಿಟ್ರಂತೆ. ಯಾಕಂದರೆ ಶೇಷದಾಸರ ಅನುಗ್ರಹ ನಿಮಗೆ ಸಂಪೂರ್ಣ ಬರಲಿ ಅಂತ ಹೇಳಿದಾಗ, ಹೀಗಾಗಿ ಶೇಷದಾಸರಿಗೆ ಶೇಷಾಚಾರ್ಯರಿಗೆ ಕಲ್ಲೂರಿಗೆ ನೀಡ್ತಕ್ಕಂಥ ನಿಕಟ ಸಂಪರ್ಕ ಏನಿದೆ, ಇವತ್ತು ನಾವೇನಾದರೂ ದಾಸ ಸಾಹಿತ್ಯದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದರೆ ಅದು ಮೊದಲಕಲ್ಲು ಶೇಷದಾಸರ ಸಂಪೂರ್ಣ ಅನುಗ್ರಹ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಭಾಗದಲ್ಲಿ ಶ್ರೀನಿವಾಸ ಕಲ್ಯಾಣ ಕೂಡ ಬರ್ತಾ ಇದೆ. ಶ್ರೀನಿವಾಸ ಕಲ್ಯಾಣ ಅಂತಂದರೆ ವೈಶಾಖ ಶುದ್ಧ ದಶಮಿ ಏನಿದೆ, ಸಾಕ್ಷಾತ್ ಭಗವಂತು ಇದು
ತಾನೇ ಲಗ್ನ ಒಂದು ಎಲ್ಲ ದೇವಾನ ದೇವತೆಗಳು ಕೂಡಿ ಲಗ್ನ ಮಾಡಿರ್ತಕ್ಕಂಥ ಒಂದು ಮಾಸ ತಿಥಿ ಅಂತ ಹೇಳಿದ್ರೆ ಅದು ದಶಮಿ ತಿಥಿ, ಶ್ರೀ ಶ್ರೀನಿವಾಸ ಕಲ್ಯಾಣದಕ್ಕಂಥ ಒಂದು ಭಾಗ. ಅದೇ ರೀತಿಯಾಗಿ ವೇದವ್ಯಾಸರ ಜಯಂತಿ ಬರ್ತಾ ಇದೆ ಮತ್ತು ಪ್ರಹ್ಲಾದನ ಒಂದು ಕೋರಿಕೆ ಮೇರೆಗೆ ಕಂಬದಲ್ಲಿ ಉದ್ಭವಿಸಿ ನರಸಿಂಹ ಅವತಾರವಾಗಿರ್ತಕ್ಕಂಥ ಒಂದು ವಾರ ಅಂತ ಹೇಳಿದ್ರೆ ಇದು ಕೂಡ ಶ್ರೇಷ್ಠ ವಾರ, ನರಸಿಂಹ ಅವತಾರ ಆಗಿರ್ತಕ್ಕಂಥ ವಾರ. ಇಂಥ ಒಂದು ಅವಧಿಯಲ್ಲಿ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ, ಶೇಷದಾಸರ ಗುರು ವಿಜಯವಿಠಲರ ಹಾಡುಗಳು ಸಾಕಷ್ಟು ರಚನೆ ಮಾಡಿದ್ದಾರೆ. ಅವರು ರಚನೆ ಮಾಡಿದಂಥ ಹಾಡುಗಳನ್ನು ಸುಳಾದಿಗಳನ್ನು ಹೇಳಿದಾಗ ನಿಜವಾಗಲೂ ನಮ್ಮ ಜೀವನ ಸಾರ್ಥಕ ಆಗ್ತಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆಯನ್ನು ನಾವು ಮೊದಲು ಶೇಷದಾಸರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ಈ ವಿಶೇಷ ಅಭಿನಂದನೆಗಳು, ಅಭಿವಂದನೆಗಳೆಲ್ಲರಿಗೂ.